ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಕ್ಕ ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ ಇವತ್ತಿನ ನಮ್ಮ ಡೇ 19ನಲ್ಲಿ ಪಾಲಿಟಿ ರಿಗಾರ್ಡಿಂಗ್ ಟಾಪಿಕ್ ಡಿಸ್ಕಷನ್ ನೋಡೋದಾದರೆ, ಸೊ ಇಟ್ ಈಸ್ ರಿಗಾರ್ಡಿಂಗ್ ದಿ ಪ್ರಿಯಾಂಬಲ್, ರೈಟ್. ಸೊ ಇವಾಗ ಆಲ್ರೆಡಿ ನಿಮಗೆ ಸ್ಕೆಡ್ಯೂಲ್ ಕೊಟ್ಟಿರೋ ಹಾಗೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಪ್ರಿಯಾಂಬಲ್. ಇದ್ರ ಮೇಲೆ ಒಂದು ನಾವು ಕ್ವಶನನ್ನು ನೋಡೋದಾದರೆ, ವಾಟ್ ಡು ಯು ಮೀನ್ ಬೈ ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್? ಬ್ರಿಂಗ್ ಔಟ್ ದಿ ಫಿಲಾಸಫಿ ಆಫ್ ದಿ ಇಂಡಿಯನ್ ಪಾಲಿಟಿ ಆಸ್ ಎನ್ಶ್ರೈನ್ಡ್ ಇನ್ ದಿ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದ ಪೀಠಿಕೆ ಎಂದರೇನು? ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಪ್ರತಿಪಾದಿಸಿರುವ ಭಾರತೀಯ ರಾಜಕೀಯ ತತ್ವಶಾಸ್ತ್ರ, ರೈಟ್. ಸೊ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇದೆ. ಮೊದಲನೇದಾಗಿ ಪ್ರಿಯಾಂಬಲ್ ಅಂತಕ್ಕಂಥದ್ದು, ಅಂದರೆ ಒಂದು ಸಂವಿಧಾನಕ್ಕೆ ಪ್ರಿಯಾಂಬಲ್ನ ಮಹತ್ವ ಅಂತಕ್ಕಂಥದ್ದು ಏನಿದೆ. ಎರಡನೇದಾಗಿ ಇದರಲ್ಲಿ ಅಡಗಿರ್ತಕ್ಕಂಥ ಫಿಲಾಸಫಿಕಲ್ ಪಾರ್ಟು, ರೈಟ್. ಈ ಫಿಲಾಸಫಿಕಲ್ ಪಾರ್ಟನ್ನು ಕೂಡ ನಾವು ಯಾವ ರೀತಿ ಇದನ್ನು ಅಡ್ರೆಸ್ ಮಾಡ್ಬೋದು ಅಂತಕ್ಕಂಥದ್ದೇ ಈ ಒಂದು ಕ್ವೆಶನನ್ನು ಮಹತ್ವ ಆಗಿರ್ತಕ್ಕಂಥದ್ದು. ಸೊ ಮುಂದುವರಿದ ಭಾಗವಾಗಿ ಇದರ ಒಂದು ಇನ್ ಡಿಟೇಲ್ ಆಸ್ಪೆಕ್ಟ್ಸನ್ನು ನಾವಿಲ್ಲಿ ನೋಡೋದಾದರೆ, ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ನಾವಿಲ್ಲಿ ಇಂಟ್ರೊಡಕ್ಷನ್ ಅಂತ ನೋಡಿದಾಗ, ಸೊ ಮೇಜರ್ ಫೋಕಸ್ ಈಸ್ ಆನ್ ಪ್ರಿಯಾಂಬಲ್, ರೈಟ್. ಸೊ ಈ ಒಂದು ಪ್ರಿಯಾಂಬಲ್ ಆಸ್ಪೆಕ್ಟ್ಸನ್ನು ನಾವಿಲ್ಲಿ ನೋಡೋದಾದರೆ, ಮೊದಲನೇದಾಗಿ ಪ್ರಿಯಾಂಬಲ್ ಅಂತಕ್ಕಂಥ ಪದದ ಮಹತ್ವ ಏನು, ರೈಟ್. ಸೊ ಇವಾಗ ನಾವು ಯೂಸ್ವಲಿ ಯಾವುದಾದ್ರೂ ಒಂದು ನೋಟ್ಬುಕ್ಕನ್ನು ಅಥವಾ ಒಂದು ಟೆಕ್ಸ್ಟ್ ಬುಕ್ಕನ್ನು ಅಬ್ಸರ್ವ್ ಮಾಡಿದಾಗ ದ ವೆರಿ ಫಸ್ಟ್ ಪೇಜಲ್ಲಿ ನಮಗೆ ಕಂಪ್ಲೀಟಾಗಿ ಆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಒಂದು ಇಂಡೆಕ್ಸ್ ರೂಪದಲ್ಲೋ, ರೈಟ್. ಸೊ ಅಥವಾ ಒಂದು ಯಾವುದಾದ್ರೂ ಈ ಮೇಜರಾಗಿರ್ತಕ್ಕಂಥ ಕಂಟೆಂಟ್ ರೂಪದಲ್ಲೋ ಅದನ್ನು ವೆರಿ ಫಸ್ಟ್ ಪೇಜಲ್ಲಿ ನೀಡಿರ್ತಕ್ಕಂಥದ್ದು ಇರುತ್ತೆ. ಸೊ ಅದರ್ವೈಸ್ ನೀವು ಯಾವುದಾದ್ರೂ ಒಂದು ಈ ಒಂದು ನೋಟ್ಬುಕ್ಕನ್ನು ತೊಗೊಳ್ಳೋದಾದರೆ, ರೈಟ್, ಯಾವುದಾದ್ರೂ ಒಂದು ನೋಟ್ಬುಕ್ಕಲ್ಲೂ ಕೂಡ ನಿಮಗೆ ವೆರಿ ಫ್ರಂಟ್ ಪೇಜಲ್ಲಿ ಈ ರೀತಿಯಾದ ಒಂದು ಇಂಡೆಕ್ಸನ್ನು ಎಂಟಿಯಲ್ಲಿ ಬಿಟ್ಟಿರ್ತಾರೆ. ಸೊ ನೀವಿಲ್ಲಿ ಯಾವ ಒಂದು ಟಾಪಿಕನ್ನು ಮೆನ್ಷನ್ ಮಾಡ್ತೀರಾ, ಆ ಟಾಪಿಕ್ ಪೇಜ್ ನಂಬರನ್ನು ನೀವಿಲ್ಲಿ ಮೆನ್ಷನ್ ಮಾಡೋದಾದರೆ, ಸೊ ನಿಮಗೆ ಡೈರೆಕ್ಟಾಗಿ ನೀವು ಅದೇ ಟಾಪಿಕ್ಕಿನ ಒಂದು ಏನಾದರೂ ನೋಟ್ಸ್ ಬೇಕಾದಾಗ ಆ ಪೇಜನ್ನು ಇಲ್ಲಿ ಓದ್ಕೋಬೋದು. ಅದೇ ರೀತಿ ಇಲ್ಲಿ ಪ್ರಿಯಾಂಬಲ್ ಅಂತಂದರೆ ನಮಗೆ ವೆರಿ ಫಸ್ಟ್ ಪೇಜ್, ದಟ್ ಈಸ್ ಇಂಟ್ರೊಡಕ್ಷನ್ ಆರ್ ಪ್ರಿಫೇಸ್ ಟು ದಿ ಕಾನ್ಸ್ಟಿಟ್ಯೂಷನ್, ರೈಟ್. ಸೊ ಇದನ್ನು ನಮ್ಮ ಪ್ರಿಯಾಂಬಲ್ ಅಂತಕ್ಕಂಥದ್ದು ಯಾವ ಆಧಾರದ ಮೇಲೆ ಇದೆ ಅಂದರೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತಕ್ಕಂಥದ್ದು, ರೈಟ್. ಈ ಒಂದು ಧ್ಯೇಯಗಳ ಉದ್ದೇಶ ಅಂತಕ್ಕಂಥದ್ದು ಏನಿದೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ನು, ಇದು ಜವಾಹರ್ಲಾಲ್ ನೆಹರು ಅವರು ಇದನ್ನು ಡ್ರಾಫ್ಟ್ ಮಾಡಿರ್ತಾರೆ, ರೈಟ್. ಸೊ ಇದು ನಿಮಗೆ ಮೋರ್ ಆರ್ ಲೆಸ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ರೈಟ್, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯ ಕೆಲವೊಂದು ಆಸ್ಪೆಕ್ಟ್ಸ್ಗಳ ಜೊತೆಗೆ ನೀವು ಈ ಪ್ರಶ್ನೆಯನ್ನು ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ವೆರಿ ನ್ಯಾಚುರಲ್, ಈ ಒಂದು ಕ್ವೆಶನ್ ಅಂತ ಬಂದಾಗ ದಿಸ್ ಈಸ್ ರಿಲೇಟೆಡ್ ಟು ಪಾಲಿಟಿ. ಬಟ್ ನಿಮಗೆ ಈ ಒಂದು ಆಧುನಿಕ ಭಾರತದ ಇತಿಹಾಸದಲ್ಲಿ ಕೊನೆಯ ಹಂತದಲ್ಲಿ, ಅಂದರೆ ನಮ್ಮ ಸಂವಿಧಾನ ರಚನೆ ಆಗಿರ್ಬೋದು ಅಥವಾ ಅದರ ಮೇಲೆ ಆಗಿರ್ತಕ್ಕಂಥ ಡಿಸ್ಕಷನ್ಗಳಾಗಿರ್ಬೋದು, ಅದೆಲ್ಲದರ ಒಂದು ಉದ್ದೇಶದಲ್ಲಿ ನಾವು ನೋಡೋದಾದರೆ, ಸೊ ನಮಗೆ ಮಾಡರ್ನ್ ಇಂಡಿಯಾ ಹಿಸ್ಟ್ರಿ ಕೂಡ ನಾವಲ್ಲಿ ಒಂದು ಲಿಂಕನ್ನು ನಾವು ಪಡಿಬೇಕಾಗತ್ತೆ. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಮೇನ್ಸ್ ಓರಿಯೆಂಟೆಡ್ ನಾವು ಆನ್ಸರನ್ನು ಬರೀಬೇಕಾದ್ರೆ IBC ಮೆಥಡ್ ಅಂತ ಕರಿತೀವಿ, ಇಂಟ್ರೊಡಕ್ಷನ್ ಬಾಡಿ ಕನ್ಕ್ಲೂಷನ್, ರೈಟ್. ಸೊ ಈ ಒಂದು ಇಂಟ್ರೊಡಕ್ಷನಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಕ್ವೆಶನ್ ಏನಿದೆ, ಡಿಮ್ಯಾಂಡ್ ಆಫ್ ದಿ ಕ್ವೆಶನ್ಗೆ ಅನುಸಾರವಾಗಿ ನೀವು ಅದನ್ನು ಡೆಸಿಫರ್ ಮಾಡಿಬಿಟ್ಟು ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಇಂಟ್ರೊಡಕ್ಷನನ್ನು ಬರೀಬೇಕಾಗತ್ತೆ. ಅದರ ಮುಂದುವರಿದ ಭಾಗವಾಗಿ ಇರ್ತಕ್ಕಂಥದ್ದೇ ಬಾಡಿ ಅಥವಾ ವಿಷಯ ವಸ್ತು ಅಂತ ಕರಿತೀವಿ. ಇಲ್ಲಿ ನಮಗೆ ಮೇನ್ ಕೋರ್ ಡಿಮ್ಯಾಂಡ್ ಆಫ್ ದಿ ಕ್ವೆಶನ್ ಅಂತ ನೋಡೋದಾದರೆ ಫಿಲಾಸಫಿ ಏನಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು. ಈ ಫಿಲಾಸಫಿ ಆಫ್ ದಿ ಇಂಡಿಯನ್ ಪಾಲಿಟಿ ಆ್ಯಸ್ ಎನ್ಶ್ರೈನ್ಡ್ ಇನ್ ದಿ ಪ್ರಿಯಾಂಬಲ್ ಅಂತ ನಾವಿಲ್ಲಿ ನೋಡೋದಾದರೆ, ಸೊ ಮೊದಲನೇದಾಗಿ ಪವರ್ ಲೈಸ್ ಇನ್ ದಿ ಪೀಪಲ್, ರೈಟ್. ಸೊ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಏನಿದೆ ನಮ್ಮ ಸಂವಿಧಾನದ ಒಂದು ಪೀಠಿಕೆಯ ಪ್ರಮುಖ ಪದ, ರೈಟ್. ಸೊ ವೆರಿ ಫಸ್ಟ್ ವರ್ಡ್ ಇಟ್ ಸೆಲ್ಫ್ ಓನ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಲೇ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಾಗ್ತಾ ಇದೆ, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ಭಾರತ ಸಂವಿಧಾನದ ಪ್ರಕಾರ ಪ್ರಮುಖವಾದ ಅಧಿಕಾರ ಯಾರ ಕೈಲಿದೆ ಅಂತಂದರೆ ಅದು ನಮ್ಮ ಜನರ ಹತ್ತಿರ ಇದೆ. ನಮ್ಮ ಒಂದು ಜನ ಏನಿದೆ, ಸಾಮಾನ್ಯ ಜನರು ತಮಗೆ ಇರ್ತಕ್ಕಂಥ ಒಂದು ವೋಟಿಂಗ್ ರೈಟನ್ನು ಬಳಸ್ಕೊಂಡ್ಬಿಟ್ಟು ಸೊ ತಮ್ಮ ಒಬ್ಬ ರೆಸ್ಪೆಕ್ಟಿವ್ ಲೀಡರನ್ನು ಇಲ್ಲಿ ಆಯ್ಕೆಯನ್ನು ಮಾಡಿರ್ತಾರೆ. ಈ ಲೀಡರ್ಗಳೇನಾಗಿರ್ತಾರೆ, ಈ ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿ ಅಂತ ಕರಿಬಹುದು, ರೈಟ್. ಒಬ್ಬ MP ಆಗಿರ್ಬೋದು, ಒಬ್ಬ MLA ಆಗಿರ್ಬೋದು, ಆ ಒಂದು ವಿಧಾನಸಭಾ ಕ್ಷೇತ್ರದ ಅಥವಾ ಲೋಕಸಭಾ ಕ್ಷೇತ್ರದ ಒಬ್ಬ ರಿಪ್ರೆಸೆಂಟೇಟಿವ್ ಆಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಸೊ ಹಾಗಾಗಿ ದ ಅಲ್ಟಿಮೇಟ್ ಪವರ್ ಲೈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಪೀಪಲ್. ಇಟ್ ಈಸ್ ಅ ಡೆಮೋಕ್ರಸಿ ಇನ್ ರಿಯಲ್ ಸೆನ್ಸ್ ಇಂಡಿಕೇಟಿಂಗ್ ದ ರೂಲ್ ಬೈ ದ ಪೀಪಲ್, ರೈಟ್. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತಕ್ಕಂಥದ್ದನ್ನು ಬೈ ದ ಪೀಪಲ್, ಫಾರ್ ದ ಪೀಪಲ್ ಮತ್ತು ಆಫ್ ದ ಪೀಪಲ್ ಅನ್ನೋದಕ್ಕೆ ಇಲ್ಲಿ ಬಲವನ್ನು ನೀಡುತ್ತೆ, ರೈಟ್. ಸೊ ಹಾಗಾದರೆ ನೆಕ್ಸ್ಟ್ ಆಸ್ಪೆಕ್ಟ್ಸಲ್ಲಿ ನೋಡೋದಾದರೆ ನೇಚರ್ ಆಫ್ ದಿ ಇಂಡಿಯನ್ ಸ್ಟೇಟ್, ನಮ್ಮ ಈ ಒಂದು ಭಾರತ
ಅಂತಕ್ಕಂಥ ಒಂದು ರಾಷ್ಟ್ರ ಯಾವ ರೀತಿ ಇರಬೇಕು ಮತ್ತು ಇದೆ ಅಂತಕ್ಕಂಥದ್ದು ನಮ್ಮ ಸಂವಿಧಾನ ನಮಗೆ ಪೀಠಿಕೆಯಲ್ಲಿ ಹೇಳ್ಕೊಡುತ್ತೆ. ಅಂದರೆ ಸಾವರಿನ್ ಅಂದರೆ ಸಾರ್ವಭೌಮವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ದೇಶದ ಅಡಿಯಲ್ಲಿ ಅಥವಾ ಅವರ ಒಂದು ಆದೇಶದ ಮೇರೆಗೆ ನಾವಿಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಸೋಷಿಯಲಿಸ್ಟ್ ಅಂತಂದರೆ ಸಮಾಜವಾದದ ಒಂದು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಸೆಕ್ಯುಲರ್ ಅಂತಂದರೆ ಭಾತೃತ್ವ ಭಾವನೆ. ಡೆಮೊಕ್ರೆಟಿಕ್ ಅಂತ ಬಂದಾಗ ನಿಮಗೆ ಒಂದು ಈ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ, ರೈಟ್. ಸೊ ರಿಪಬ್ಲಿಕನ್ ಅಂತ ಬಂದಾಗ ಒಂದು ಗಣರಾಜ್ಯ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವಿಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಸೊ ಹೀಗೆ ನೀವು ಸಂವಿಧಾನದ ಒಂದು ಪೀಠಿಕೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪದಗಳನ್ನು ತಗೊಂಡಾಗ ಸೊ ನಿಮಗೆ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಆಗಿ ಫಿಲಾಸಫಿಕಲ್ ಆಸ್ಪೆಕ್ಟ್ಸನ್ನು ತುಂಬ ಚೆನ್ನಾಗಿ ಇಲ್ಲಿ ಬರೆಯಬಹುದು. ಸೊ ಮುಂದುವರಿದು ಬೇರೆ ಬೇರೆ ಪದಗಳನ್ನು ನಾವಿಲ್ಲಿ ನೋಡಿದಾಗ ಇವಾಗ ಆಲ್ರೆಡಿ ಸವರಿನ್ ಅಂತಕ್ಕಂಥದ್ದು ಏನಿದೆ ನಮ್ಮ ಸಾರ್ವಭೌಮತ್ವ ಅಂದರೆ ಡಾಮಿನೇಷನ್, ರೈಟ್. ಸೊ ಇಂಡಿಯಾ ಈಸ್ ನೈದರ್ ಡಿಪೆಂಡೆನ್ಸಿ ನಾರ್ ಎ ಡಾಮಿನೇಷನ್ ಆಫ್ ಎನಿ ಅದರ್ ನೇಷನ್ ಬಟ್ ಇಟ್ ಈಸ್ ಪ್ಯೂರ್ಲಿ ಅನ್ ಇಂಡಿಪೆಂಡೆಂಟ್ ಸ್ಟೇಟ್ ಅಂತಕ್ಕಂಥದ್ದು. ನೋ ಅಥಾರಿಟೀಸ್ ಅಬೌವ್ ಇಟ್ ಆ್ಯಂಡ್ ಫ್ರೀ ಟು ಕಂಡಕ್ಟ್ ಇಟ್ಸ್ ಓನ್ ಅಫೇರ್ಸ್, ರೈಟ್. ಅಂದರೆ ನಮ್ಮ ಭಾರತದಲ್ಲಿ ಯಾವಾಗ ನಾವು ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಬೇಕು, ರೈಟ್. ನಮ್ಮ ಭಾರತದಲ್ಲಿ ಯಾವಾಗ ನಾವು ಯಾವ ದೇಶದ ಜೊತೆಗೆ ಯುದ್ಧವನ್ನು ಏನಾದರೂ ವಾರನ್ನು ಏನಾದರೂ ಡಿಕ್ಲೇರ್ ಮಾಡೋದಾದರೆ ಈ ರೀತಿ ಯಾವುದೇ ಒಂದು ಆಸ್ಪೆಕ್ಟ್ ಆಗಿರಲಿ ನಮಗೆ ನಾವು ಸ್ವತಂತ್ರರು. ಸೋಷಿಯಲಿಸ್ಟ್ ಅಂತ ಬಂದಾಗ ಈ ಒಂದು ಸಮಾಜವಾದದ ತತ್ವ, ರೈಟ್. ಸೊ ಸೋಷಿಯಲಿಸಮ್ ಈಸ್ ಅ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಹೋಲ್ಡ್ ಅ ಫೇತ್ ಇನ್ ಮಿಕ್ಸ್ಡ್ ಎಕಾನಮಿ, ರೈಟ್. ಸೊ ಇಲ್ಲಿ ಸಮಾಜವಾದ ಅಂತ ಬಂದಾಗ ನಮ್ಮ ಒಂದು ಭಾರತದ ಕಂಟೆಕ್ಸ್ಟಲ್ಲಿ ಇದನ್ನು ನಾವು ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ, ಮಿಶ್ರ ಆರ್ಥಿಕ ಪದ್ಧತಿ. ಇದರಲ್ಲಿ ನಮಗೆ ಪಬ್ಲಿಕ್ ಸೆಕ್ಟರ್ಗೂ ಅಷ್ಟೇ ಒಂದು ಮಹತ್ವ ಇದೆ, ಜೊತೆಗೆ ಪ್ರೈವೇಟ್ ಸೆಕ್ಟರ್ ಅವರಿಗೂ ಕೂಡ ಅಷ್ಟೇ ಒಂದು ಮಹತ್ವವನ್ನು ನೀಡಿರ್ತಕ್ಕಂಥದ್ದಿದೆ. ಸೊ ಸುಪ್ರೀಂ ಕೋರ್ಟ್ನ ಒಂದು ಹೇಳಿಕೆ ಪ್ರಕಾರ, ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್, ಇಂಡಿಯನ್ ಸೋಷಿಯಲಿಸಮ್ ಏಮ್ಸ್ ಟು ಎಂಡ್ ಪುವರ್ಟಿ, ಇಗ್ನೋರೆನ್ಸ್, ಡಿಸೀಸ್ ಆ್ಯಂಡ್ ಇನ್ಇಕ್ವಾಲಿಟಿ ಆಫ್ ದಿ ಅಪಾರ್ಚುನಿಟಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಒಂದು ರೆಫರೆನ್ಸ್ ಆಗಿ ತಗೊಂಡು ಇದನ್ನು ಕೂಡ ನಾವು ಎಕ್ಸಾಮಲ್ಲಿ ಬರೆಯಬಹುದಾಗಿದೆ. ಸೊ ಅದೇ ರೀತಿಯಲ್ಲಿ ನಮಗೆ ಇರ್ತಕ್ಕಂಥ ಫಿಲಾಸಫಿಕಲ್ ವ್ಯಾಲ್ಯೂ ಅಂತಂದರೆ ದಟ್ ಈಸ್ ಸೆಕ್ಯುಲರ್ ನೇಚರ್, ರೈಟ್. ಸೊ ನಮ್ಮ ಭಾರತ ಒಂದು ಸಂವಿಧಾನ ನಮಗೆ ಪ್ರಿಯಂಬಲ್ ಮೂಲಕ ಯಾವ ರೀತಿಯಾದ ಒಂದು ಸೆಕ್ಯುಲರಿಸಮ್ ಕೊಡ್ತಾ ಇದೆ ಅಂತಂದರೆ ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ದಿ ಸೆಕ್ಯುಲರಿಸಮ್ ಅಂತಕ್ಕಂಥದ್ದನ್ನು ಇಲ್ಲಿ ನಮಗೆ ನೀಡ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಡೆಮೊಕ್ರೆಟಿಕ್ ಅಂದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರೈಟ್. ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ ಪಾರ್ಲಿಮೆಂಟರಿ ರೀಪ್ರೆಸೆಂಟೇಟಿವ್ ಡೆಮೊಕ್ರಸಿ ಸಿಸ್ಟಮ್, ರೈಟ್. ಇದೆಲ್ಲವೂ ಕೂಡ ನೀವು ಒಂದು ಬೇಸ್ ಆಸ್ಪೆಕ್ಟ್ಸಲ್ಲಿ ನೋಡೋದಾದರೆ ನಿಮಗೆ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮೀಕಾಂತ್ ಆಗಿರ್ಬೋದು ಪಾಲಿಟಿಗೆ, ಅಥವಾ ಕನ್ನಡದಲ್ಲಿ ಇದರ ಒಂದು ಟ್ರಾನ್ಸ್ಲೇಷನ್ ಅನುವಾದದ ಗ್ರಂಥ ಏನಿದೆ ನೀವು ಇದನ್ನು ಬೇಕಾದರೆ ಓದ್ಬೋದು. ಈ ಪ್ರತಿಯೊಂದು ನೀವು ಯಾವುದೇ ಒಂದು ಟೆಕ್ಸ್ಟ್ ಬುಕ್ ತೊಗೊಂಡ್ರೂ ಕೂಡ ನಿಮಗೆ ಪ್ರಿಯಂಬಲ್ ಆಗಿರ್ಬೋದು ಆಲ್ಮೋಸ್ಟ್ ನಿಮಗೆ ಸ್ಟ್ಯಾಟಿಕ್ ಆಸ್ಪೆಕ್ಟ್ಸು ಸೇಮ್ ಆಗೇ ಸಿಗುತ್ತೆ. ಎಟ್ ದಿ ಎಂಡ್ ಇದೆಲ್ಲ ಓದಿದ ಮೇಲೆ ನೀವು ಯಾವ ರೀತಿ ಇದನ್ನು ರೀಪ್ರೆಸೆಂಟ್ ಮಾಡ್ತೀರ ಅನ್ನೋದೇ ನಿಮ್ಮ ಎದುರುಗಡೆ ಇರ್ತಕ್ಕಂಥ ಚಾಲೆಂಜು. ಇಲ್ಲಿ ನೀವು ರೀಪ್ರೆಸೆಂಟ್ ಮಾಡಬೇಕಾದ್ರೆ ಉದಾಹರಣೆಗೆ ಕರೆಂಟ್ ಅಫೇರ್ಸ್ ಆದರೂ ನೀವು ಒಂದು ಸಪೋರ್ಟ್ ಆಗಿ ತಗೋಬಹುದು. ಅದನ್ನು ಹೊರತುಪಡಿಸಿ ನಿಮಗೆ ಯಾವುದಾದ್ರೂ ಸರ್ಕಾರದ ಒಂದು ಅಧಿಕೃತ ಮಾಹಿತಿಯನ್ನು ನಾವು ಇಲ್ಲಿ ಬೇಸಾಗಿ ತಗೋಬೋದು. ಇಟ್ ಈಸ್ ಆಲ್ ಲೈಕ್ ಸೆಲ್ಲಿಂಗ್ ಯುವರ್ ಆನ್ಸರ್ ಟು ದಿ ಇವ್ಯಾಲ್ಯುವೇಟರ್. ಸೊ ನೀವು ಎಷ್ಟು ಇದನ್ನು ನೀಟಾಗಿ ಅರ್ಥ ಮಾಡಿಕೊಂಡು ರೀಪ್ರೆಸೆಂಟ್ ಮಾಡ್ತೀರಾ ಸೊ ಅಷ್ಟು ನಿಮಗೆ ಪರಿಣಾಮಕಾರಿ ಮಾರ್ಕ್ಸ್ ಅಂತಕ್ಕಂಥ ನೀವು ಇಲ್ಲಿ ಪಡೆಯಬಹುದಾಗಿದೆ. ಸೊ ರಿಪಬ್ಲಿಕ್ ಅಂತ ಬಂದಾಗ, ರೈಟ್, ಸೊ ಇಂಡಿಕೇಟ್ಸ್ ದಟ್ ಇಂಡಿಯಾ ಹ್ಯಾಸ್ ಅನ್ ಎಲೆಕ್ಟೆಡ್ ಹೆಡ್ ಕಾಲ್ಡ್ ಆಸ್ ದಿ ಪ್ರೆಸಿಡೆಂಟ್, ರೈಟ್. ಇದು ಸಾಮಾನ್ಯ ಜನದ ನಾವು ಕಾಮನ್ ಪೀಪಲ್ ಏನು ಮಾಡ್ತೀವಿ, ನಮ್ಮ ಒಬ್ಬ ರೀಪ್ರೆಸೆಂಟೇಟಿವ್ಸನ್ನು ನಾವು ಆಯ್ಕೆ ಮಾಡ್ತೀವಿ. ಈಗ ನಮ್ಮ ಒಬ್ಬ ರೀಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರು ಈ ಒಬ್ಬ ನಮ್ಮ ಹೆಡ್ ಆಫ್ ದಿ ಸ್ಟೇಟ್ ದಟ್ ಈಸ್ ಪ್ರೆಸಿಡೆಂಟ್ ಅವರನ್ನು ಇಲ್ಲಿ ಆಯ್ಕೆ ಮಾಡ್ತಾರೆ. ಸೊ ಇದಕ್ಕೆ ನಿಮಗೆ ಕೋರ್ ಪಾಲಿಟಿಯಲ್ಲಿ ಎಲೆಕ್ಟ್ರಲ್ ಕಾಲೇಜ್ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಬರುತ್ತೆ. ಯಾರೆಲ್ಲ ಸೇರಿಬಿಟ್ಟು ಈ ಒಂದು ಪ್ರೆಸಿಡೆಂಟ್ ಅವ್ರನ್ನ ಆಯ್ಕೆ ಮಾಡ್ಬೋದು ಅಂತಕ್ಕಂಥದ್ದು ಈ ಒಂದು ಎಲೆಕ್ಟ್ರಲ್ ಕಾಲೇಜ್ ಡಿಸೈಡ್ ಮಾಡುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸೇರಿಬಿಟ್ಟು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರನ್ನು ಅವರ ಒಂದು ಚುನಾವಣೆಯಲ್ಲಿ ತಮ್ಮ ಮತವನ್ನು ಚಲಾಯಿಸುವ ಮೂಲಕ ಅವರನ್ನು ಆಯ್ಕೆ ಮಾಡ್ಬೋದು ಅಂತ, ರೈಟ್. ಸೊ ಅದನ್ನು ಹೊರತುಪಡಿಸಿ ನಮ್ಮ ಭಾರತ ಒಂದು ರಾಷ್ಟ್ರದ ಪ್ರಮುಖ ಗುರಿ ಏನಿದೆ ಅಂತಂದರೆ ನಾವು ಸಮಾನತೆ ಸಾರ್ತಕ್ಕಂಥದ್ದು, ರೈಟ್. ಅದಾದಮೇಲೆ ನ್ಯಾಯಯುತವಾಗಿರ್ತಕ್ಕಂಥದ್ದು ಮತ್ತು ಎಲ್ರಿಗೂ ಸರ್ವ ಸ್ವತಂತ್ರ ಇರ್ತಕ್ಕಂಥದ್ದು ಮತ್ತು ಭ್ರಾತೃತ್ವ ಭಾವನೆ ಬ್ರದರ್ಹುಡ್ ಇರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ನಮ್ಮ ಪೀಠಿಕೆಯಲ್ಲಿ ನೀಡಿರೋದು ಜೊತೆಗೆ ನಮ್ಮ ಇಡೀ ಭಾರತದ ಒಂದು ಪ್ರಮುಖ ಗುರಿ ಅಂತಂದರೆ ಈ 4 ಅಂತ ನಾವು ಹೇಳ್ಬೋದು. ಜಸ್ಟಿಸ್, ಇಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಫ್ರೆಟರ್ನಿಟಿ. ಈಗ ಅಗೇನ್ ನಾವು ಜಸ್ಟಿಸ್ ಅಂತ ನೋಡಿದ್ರೆ ನ್ಯಾಯ ಅಂತ ಬಂದಾಗ ಯಾವ್ಯಾವ ರೀತಿ, ಒಂದು ಎಕನಾಮಿಕಲ್ ಆಗಿರ್ಬೋದು, ಒಂದು ಸೋಷಿಯಲ್ ಆಗಿರ್ಬೋದು, ಮತ್ತು ನಿಮಗೆ ರಾಜಕೀಯ ಆಗಿರ್ತಕ್ಕಂಥದ್ದು. ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಇರ್ತಕ್ಕಂಥ ನ್ಯಾಯವನ್ನು
ಒದಗಿಸಿಕೊಡುವ ಪ್ರೊವಿಷನ್ ನಮಗೆ ನಮ್ಮ ಫಂಡಮೆಂಟಲ್ ರೈಟ್ಸು, ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಿತ ತತ್ವಗಳ ಮೂಲಕ ಈ ಒಂದು ಪೀಠಿಕೆಯಲ್ಲಿ ಇರ್ತಕ್ಕಂಥ ಅಂಶವನ್ನು ನಮ್ಮ ಸರ್ಕಾರ ಜಸ್ಟಿಫಿಕೇಶನ್ ಮಾಡ್ತಾ ಇದೆ. ಸೊ ಲಿಬರ್ಟಿ ಅಂತ ಬಂದ ತಕ್ಷಣ ನಿಮಗೆ ಸ್ವತಂತ್ರ ಅಂತ ಅನ್ನಿಸ್ಬಿಡುತ್ತೆ, ರೈಟ್. ಈ ಲಿಬರ್ಟಿ ಇಸ್ ನಥಿಂಗ್ ಬಟ್ ಅಬ್ಸೆನ್ಸ್ ಆಫ್ ದಿ ಕನ್ಸ್ಟ್ರೇಂಟ್ ಆನ್ ದಿ ಆಕ್ಟಿವಿಟೀಸ್ ಆಫ್ ದಿ ಇಂಡಿವಿಜುವಲ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಪ್ರೊವೈಡಿಂಗ್ ಅಪಾರ್ಚುನಿಟಿ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಪರ್ಸ್ನಾಲಿಟಿ. ಅಂದರೆ ಒಬ್ಬ ವ್ಯಕ್ತಿಯ ಒಂದು ಲೈಫ್ ಸ್ಟೈಲ್ ಅಂತ ಬಂದಾಗ, ರೈಟ್. ಸೊ ನಾವು ಪಾಲಿಟಿ ಆಸ್ಪೆಕ್ಟ್ಸಲ್ಲಿ ಅದನ್ನು ನೋಡೋದಾದರೆ ಆ ವ್ಯಕ್ತಿಯ ಒಂದು ಜೀವನ ಶೈಲಿಗೆ ಯಾವುದೇ ರೀತಿಯ ಒಂದು ರೆಸ್ಟ್ರೆಂಟ್ ಅಂತಂದರೆ ಯಾವುದೇ ಒಂದು ರೀತಿ ಕಂಡೀಷನ್ಸನ್ನು ಹಾಕಬಾರ್ದು. ಅದನ್ನು ನಾವು ಅಬ್ಸೆನ್ಸ್ ಅಂತ ಕರಿತೀವಿ, ಅಬ್ಸೆನ್ಸ್ ಆಫ್ ರೆಸ್ಟ್ರೆಂಟ್. ಸೊ ಇದರಿಂದ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡೋದಾದರೆ ಅಬ್ಸೆನ್ಸ್ ಆಫ್ ರೆಸ್ಟ್ರೆಂಟ್ ಆನ್ ದಿ ಆಕ್ಟಿವಿಟೀಸ್ ಆಫ್ ದಿ ಇಂಡಿವಿಜುವಲ್ ಅಟ್ ದ ಸೇಮ್ ಟೈಮ್ ಪ್ರೊವೈಡಿಂಗ್ ಅಪರ್ಚುನಿಟಿ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಇಂಡಿವಿಜುವಲ್ ಪರ್ಸ್ನಾಲಿಟಿ, ರೈಟ್. ಸೊ ಇಲ್ಲಿ ನಿಮ್ಮ ಥಾಟು, ಎಕ್ಸ್ಪ್ರೆಷನು, ಬಿಲೀಫು, ಫೇತು ಪ್ರತಿಯೊಂದನ್ನು ನೀವು ಸ್ವತಂತ್ರವಾಗಿ ಇದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ಇದನ್ನು ನಾವಿಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ತಕ್ಕ ಮಟ್ಟಿನ ಗಮನವನ್ನು ಕೂಡ ಹರಿಸಬೇಕಾಗುತ್ತೆ. ಈ ಉದಾಹರಣೆಗೆ ನಾವು ಹೇಟ್ ಸ್ಪೀಚ್ ಬಗ್ಗೆ ಮಾತಾಡೋದಾದರೆ, ರೈಟ್. ಸೊ ಟೈಮ್ ಆ್ಯಂಡ್ ಅಗೇನ್ ಇದು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಇರುತ್ತೆ, ಹೇಟ್ ಸ್ಪೀಚ್ ಅಂದರೆ ಏನು, ಯಾವ ರೀತಿ ಅಂತ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ಯಾವುದಾದ್ರೂ ಕ್ರಮ ಏನಾದರೂ ಕೈಗೊಂಡಿರೋದು, ಯಾವುದಾದ್ರೂ ಸಮಿತಿಯನ್ನು ರಚನೆ ಮಾಡಿರೋದಿತ್ತು ಅಂದರೆ ಸೊ ಅದನ್ನು ನೀವು ಬೇಕಾದರೆ ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಈಕ್ವಾಲಿಟಿ ಅಂತ ಬಂದಾಗ ಅಬ್ಸೆನ್ಸ್ ಆಫ್ ದಿ ಸ್ಪೆಷಲ್ ಪ್ರಿವಿಲೇಜಸ್. ಅಂದರೆ ಸೊ ಭಾರತ ಅಂತ ರಾಷ್ಟ್ರದಲ್ಲಿ ಎಲ್ಲರೂ ಸಮಾನರು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥ ವಾದವನ್ನು ಇಲ್ಲಿ ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರೇನಿದ್ದಾರೆ ಅದನ್ನು ಪ್ರತಿಪಾದಿಸಿ ಇವಾಗ ಅದು ನಮ್ಮ ಸಂವಿಧಾನದ ಫಿಲಾಸಫಿಕಲ್ ಆಸ್ಪೆಕ್ಟ್ಸ್ ಅಂತ ಬಂದಾಗ ಒಂದು ಪ್ರಮುಖ ಪಾತ್ರವಾಗಿ ತನ್ನ ಒಂದು ಮಹತ್ವವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದೆ. ಸೊ ಫ್ರೆಟರ್ನಿಟಿ ಅಂತ ಬಂದಾಗ ಈಸ್ ಆಲ್ರೆಡಿ ನೋಡಿರೋ ಹಾಗೆ ಇದು ಸೆನ್ಸ್ ಆಫ್ ಬ್ರದರ್ಹುಡ್ ಅಂತಕ್ಕಂಥದ್ದು, ರೈಟ್. ಸೊ ಕಾನ್ಸ್ಟಿಟ್ಯೂಷನ್ ಪ್ರಮೋಟ್ಸ್ ದಿ ಫೀಲಿಂಗ್ ಆಫ್ ಫ್ರೆಟರ್ನಿಟಿ ಬೈ ದಿ ಸಿಸ್ಟಮ್ ಆಫ್ ಸಿಂಗಲ್ ಸಿಟಿಜನ್ಶಿಪ್, ರೈಟ್. ನಮ್ಮ ಹತ್ರ ಇಲ್ಲಿ ಕರ್ನಾಟಕಕ್ಕೆ ಒಂದು ಸಿಟಿಜನ್ಶಿಪ್ಪು, ಮಹಾರಾಷ್ಟ್ರಕ್ಕೆ ಒಂದು ಸಿಟಿಜನ್ಶಿಪ್ಪು ಈ ಥರ ಇಲ್ಲ. ಇಡೀ ಭಾರತಕ್ಕೆ ಒಬ್ಬನೇ ಒಂದು ಸಿಟಿಜನ್ನು. ಸೊ ನಮ್ಮ ಐಡೆಂಟಿಟಿ ಇರೋದು ಭಾರತೀಯನಾಗಿ, ರೈಟ್. ಸೊ ಫಂಡಮೆಂಟಲ್ ಡ್ಯೂಟೀಸ್ ಸೇಸ್ ದಟ್ ಇಟ್ ಶಾಲ್ ಬಿ ಡ್ಯೂಟಿ ಆಫ್ ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಟು ಪ್ರಮೋಟ್ ಹಾರ್ಮೋನಿ ಆ್ಯಂಡ್ ಸ್ಪಿರಿಟ್ ದಿ ಕಾಮನ್ ಬ್ರದರ್ಹುಡ್ ಅಮಾಂಗ್ ಆಲ್ ದಿ ಪೀಪಲ್. ಸೊ ದಟ್ ಈಸ್ ನಥಿಂಗ್ ಬಟ್ ಬ್ರದರ್ಸ್ ಅನ್ನೋ ಥರಕ್ಕೆ ಪೀಪಲ್ ಆಫ್ ಇಂಡಿಯಾ ಟ್ರಾನ್ಸ್ಕ್ರೈಡಿಂಗ್ ರಿಲಿಜಿಯಸ್, ಲಿಂಗ್ವಿಸ್ಟಿಕ್, ರೀಜ್ನಲ್ ಆ್ಯಂಡ್ ಸೆಕ್ಷನಲ್ ಡೈವರ್ಸಿಟೀಸ್. ಸೊ ಈ ರೀತಿಯಾದ ಪ್ರಿಯಂಬಲು ಮತ್ತು ಇದರಲ್ಲಿ ಅಡಕಾಗಿರ್ತಕ್ಕಂಥ ಫಿಲಾಸಫಿಕಲ್ ಪಾರ್ಟು, ಇವೆರಡನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟು ಈ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕಾಗುತ್ತೆ. ಸೊ ಕನ್ಕ್ಲೂಷನಲ್ಲಿ ನಾವು ಇಲ್ಲಿ ನೋಡೋದಾದರೆ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಫ್ರೀ ಇಂಡಿಯಾ contains the basic ideals, objectives and the philosophical postulates of the Indian Constitution, right. So they provide the justification for the constitutional provisions. ಸೊ ಏನೆಲ್ಲ ಈ ಒಂದು ನಮ್ಮ ಭಾರತ ಸಂವಿಧಾನ ಇದನ್ನು ಒಪ್ಕೊಂಡು ಫಾಲೋ ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ಅದರಲ್ಲಿರ್ತಕ್ಕಂಥ ಒಂದು ಲಿಮಿಟು, ಅದರ ಜುರಿಡಿಕ್ಷನ್ನ ನೋಡಿದಾಗಲೂ ಕೂಡ ಸೊ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೋ ಪ್ರೊವಿಷನ್ಸು ಇಲ್ಲಿ ತಮ್ಮ ಒಂದು ಸಾಕಾರ ಆಗ್ತಕ್ಕಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಪಾಸಿಟಿವ್ ಆಸ್ಪೆಕ್ಟ್ಸಲ್ಲಿ ನೀವು ಇಲ್ಲಿ ಈ ಒಂದು ಕನ್ಕ್ಲೂಷನನ್ನು ಬರಿಬೇಕಾಗುತ್ತೆ. ಆದಷ್ಟು ಕರೆಂಟ್ ಅಫೇರ್ಸನ್ನು ಇಲ್ಲಿ ಪ್ರಿಫರ್ ಮಾಡಿರಿ. ಸೊ ನಾವು ಇದನ್ನೇ ಒಂದು ಕನ್ನಡದಲ್ಲಿ ನೋಡೋದಾದರೆ ಪೀಠಿಕೆ ಅಂತಕ್ಕಂಥದ್ದಿದೆ. ಪೀಠಿಕೆ ಅಂದರೆ ಏನು, ಜವಾಹರ್ಲಾಲ್ ನೆಹರು ಅವರ ಈ ಒಂದು ರೈಟ್ ಉದ್ದೇಶದ ಒಂದು ನಿರ್ಣಯ ಅಂತಕ್ಕಂಥದ್ದು ಏನಿದೆ, ಸೊ ಅದನ್ನೇ ನಾವಿಲ್ಲಿ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಸೊ ಭಾರತದ ಜನರನ್ನು ಒಳಗೊಂಡಿದೆ. ಅಂದರೆ ಟೋಟಲ್ ಇಂಡಿಯಾ ಮೀನ್ಸ್ ವಾಟ್ ಮೀನ್ಸ್ ಇಂಡಿಯಾ ಮೀನ್ಸ್ ಪೀಪಲ್, ವಿ ದ ಪೀಪಲ್ ಆಫ್ ಇಂಡಿಯಾ. ಸೊ ಇಲ್ಲೂ ಕೂಡ ನಾವು ಪೀಠಿಕೆಯಲ್ಲಿ ನೋಡೋದಾದರೆ ಸೊ ಪ್ರತಿಪಾದಿಸಿರುವ ಪ್ರಮುಖ ರಾಜಕೀಯ ತತ್ವಶಾಸ್ತ್ರ ಅಂತಂದರೆ ಅಧಿಕಾರ ಜನರಲ್ಲಿ ಇರ್ತಕ್ಕಂಥದ್ದು, ರಾಜ್ಯ ಸ್ವರೂಪದ ಒಂದು ಸ್ವರೂಪ ಯಾವ ರೀತಿ, ಅದಾದಮೇಲೆ ಸಾರ್ವಭೌಮತ್ವ, ಸಮಾಜವಾದಿ ತತ್ವದ ರೀತಿ ನೀತಿಗಳು, ಅದಾದಮೇಲೆ ಜಾತ್ಯತೀತ ವ್ಯವಸ್ಥೆಯನ್ನು ನಾವು ಯಾವ ರೀತಿ ಫಾಲೋ ಮಾಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆನ ಯಾವ ರೀತಿ ಫಾಲೋ ಮಾಡ್ತಾ ಇದ್ದೀವಿ, ಗಣರಾಜ್ಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಭಾರತದ ರಾಜ್ಯದ ಸೇವೆಗಳು ಉದ್ದೇಶಗಳಾಗಿರ್ಬೋದು ಅಥವಾ ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು. ಸೊ ಇಲ್ಲಿ ಸ್ವತಂತ್ರ ಅಂತ ಬಂದಾಗ ಫ್ರೀಡಮ್ ಆಫ್ ಆ್ಯನ್ ಇಂಡಿವಿಜುವಲ್ ಅಂತ ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಇಲ್ಲಿ ಹಲವು ಚಟುವಟಿಕೆಗಳ ಮೇಲೆ ನಿರ್ಬಂಧನೆಯನ್ನು ಇರ್ತಕ್ಕಂಥದ್ದು ಕೂಡ ಈ ಒಂದು ಸಂವಿಧಾನದ ಜವಾಬ್ದಾರಿ ಆಗಿರ್ತದೆ, ರೈಟ್. ಸೊ ಭಾರತದ ಎಲ್ಲ ನಾಗರಿಕರಿಗೆ ಆಲೋಚನೆ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನೆ ಸಂಸ್ಕೃತವನ್ನು ಅವರ ಮೂಲಭೂತ ಕರ್ತವ್ಯಗಳಲ್ಲಿ, ಮೂಲಭೂತ ಹಕ್ಕುಗಳ ಒಂದು ಈ ಒಂದು ಭದ್ರಪಡಿಸೋದ್ರಲ್ಲಿ ತನ್ನದೇ ಆದ ಪಾತ್ರವನ್ನು ಇಲ್ಲಿ ವಹಿಸಿರುತ್ತೆ. ಸೊ ಸಮಾನತೆ ಅಂತ ಬಂದಾಗ ಸೊ ಸಮಾಜದ ಯಾವುದೇ ವರ್ಗಕ್ಕೆ ವಿಶೇಷ ಸವಲತ್ತುಗಳಿಲ್ಲದಿರುವುದನ್ನು ನಾವು
ಮತ್ತೆ ಒಂದು ರೀತಿ ಸಮಸ್ಯೆ ರೂಪದಲ್ಲಿ ಅದು ಟೈಮ್ ಆ್ಯಂಡ್ ಅಗೇನ್ ಉದ್ಭವ ಆಗಬಾರ್ದು, ರೈಟ್. ಸೊ ಅದಕ್ಕೆ ಏನು ಮಾಡ್ತೀವಿ, ಯಾವುದೇ ಒಂದು ತಾರತಮ್ಯ ಇಲ್ದಂಗೆ ಯಾರೆಲ್ಲ ಬೆನಿಫಿಷರಿ ಇದ್ದಾರೆ ಅವರಿಗೆ ಅಲ್ಲಿ ಒಂದು ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇರುತ್ತೆ. ಸೊ ಅಗೇನ್ ಭಾತೃತ್ವ ಅಂದರೆ ಫ್ರೆಟರ್ನಿಟಿ, ಸೊ ಇಟ್ ಈಸ್ ಫುಲ್ ಆಫ್ ದಿ ಬ್ರದರ್ಹುಡ್ ಅಂತಕ್ಕಂಥ ಆಸ್ಪೆಕ್ಟ್ ಮೇಲೆ ನೀವು ಇದನ್ನು ಓದ್ಕೋಬೋದು. ಸೊ ಈ ಒಂದು ಪ್ರಶ್ನೆಗೆ ನಾವು ಉಪಸಂಹಾರ ಅಂತ ನೋಡೋದಾದರೆ, ಸೊ ಪೀಠಿಕೆಯು ಭಾರತ ಸಂವಿಧಾನದ ಪ್ರತಿಪಾದಿಸುವ ಮೂಲಭೂತ ಆದರ್ಶಗಳು, ಉದ್ದೇಶಗಳು ಮತ್ತು ತಾತ್ವಿಕ ನಿಲುವುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅದು ಸಂವಿಧಾನಿಕ ನಿರ್ಬಂಧನೆಗಳಿಗೆ ಸಮರ್ಥನೆಗಳನ್ನು ಒದಗಿಸುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಫೈನಲಿ ಇದನ್ನು ಕನ್ಕ್ಲೂಡ್ ಮಾಡಿಬಿಟ್ಟು ಬರಿಬಹುದಾಗಿದೆ. ಸೊ ಈ ಒಂದು ಸ್ಕೆಡ್ಯೂಲ್ ಆಧಾರದ ಮೇಲೆ ನಿಮಗೆ ಇದು ಡೈಲಿ ಆನ್ಸರ್ ರೈಟಿಂಗ್ ಕ್ವೆಶನ್ಸನ್ನು ಕೊಡ್ತಾ ಇದ್ದೀವಿ. ಬೇಸಿಕ್ ಫೀಚರ್ಸ್ ಆಗಿದೆ, ಪ್ರಿಯಮಲ್ ಆಗಿದೆ. ನಾಳೆ ಫಂಡಮೆಂಟಲ್ ರೈಟ್ಸ್ ಇರುತ್ತೆ, ರೈಟ್. ಅದಾದಮೇಲೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು, ಅದಾದಮೇಲೆ ಪಾರ್ಲಿಮೆಂಟು ಮತ್ತು ಸ್ಟೇಟ್ ಲೆಜಿಸ್ಲೇಚರು. ಏನಾದರೂ ಫರ್ದರ್ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಸೊ ಥ್ಯಾಂಕ್ ಯು ಆಲ್.